ಅಂಥೇಳಿ ಹೇಳ್ಕೊಡ್ಲಿಕ್ಕೆ ಮಾಡಿದ್ದೀನಿ. ಇವಾಗ ಬಂದುಬಿಟ್ಟು ಫಸ್ಟ್ ಆರ್ಡ್ರ್ ನಮ್ಗೆ ಪಂಜುರ್ಲಿ ಹೋಟೆಲಿಂದ ಇಲ್ಲಿ ಫಸ್ಟ್ ಲೊಕೇಶನ್ ಇಲ್ಲಿಂದ ಮುದುಗತನ ಹೋಗ್ಬೇಕು. ಇದಕ್ಕೆ ಬಂದುಬಿಟ್ಟು ಎಷ್ಟು 84 ರೂಪಾಯಿ ಕೊಟ್ಟಾರ ಅವ್ರು. ಬರೀ ನೆಕ್ಸ್ಟ್ ಹೋಗೋಣ ಹೋಟೆಲ್ಗೆ ಫಸ್ಟ್ ಪಿಕಪ್ ಮಾಡಲಿಕ್ಕೆ. ಹೋಗಿ ಆರ್ಡರ್ ಪಿಕಪ್ ಮಾಡ್ಕೊಂಡ್ಬರೋಣ. ಆರ್ಡರ್ ಪಿಕ್ ಮಾಡಿದ್ದೀನಿ, ಆರ್ಡರ್ ಕೊಟ್ಟಿದ್ದಾರೆ ಕೈಯಾಗ. ಇದು ಬಂದ್ಬಿಟ್ಟು ವೆರಿಫೈ ಮಾಡಬೇಕು ಇಲ್ಲ ಆರ್ಡ್ರು. ವೆರಿಫೈ ಮಾಡಿ ಇಲ್ಲೇನಾರ ಒ ಟಿ ಪಿ ಇರಲಿಲ್ಲ ಅಥವಾ ಒ ಟಿ ಪಿ ಕೊಡ್ಲಿಕ್ಕಂದ್ರೆ ಗೆಟ್ ಹೆಲ್ಪ್ ತೊಗೊಂಡು ನೀಡಿ ಹೆಲ್ಪ್ದಾಗ ಹೋಗಿ ಯಾವ್ದಾರ ಒಂದು ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡ್ಕೊಂಡು ನಾನಂತರ ಇದನ್ನು ಅದ್ರ ಫೋಟೋ ಕ್ಲಿಯರಾಗಿ ಹೊಡಿಬೇಕು. ಕ್ಲಿಯರಾಗಿ ಹೊಡೆದು ಅಪ್ಲೋಡ್ ಮಾಡಿಬಿಡೋದು. ಇನ್ನು ನೆಕ್ಸ್ಟ್ ನಮ್ದು ಎಲ್ಲಿ ಹೋಗೋದೈತೆ ಅಂದ್ರೆ ಮೊದಲು ಹೋಗೋದೈತಿ. ಎಲ್ಲಿಂದ ಎಲ್ಲಿಗೆ ಹಂಗೆ ಹೋಗೋದು ಅಂಥೇಳಿ ಲೊಕೇಶನ್ ಎಲ್ಲ ತೋರಿಸ್ತೈತಿ. ಈ ಥರ ಸ್ವಿಗ್ಗಿ ಆ್ಯಪ್ ಒಳಗೂ ತೋರಿಸ್ತೈತಿ. ಅದೇನು ಗೊತ್ತಾಗಲಿಕ್ಕಂದ್ರೆ ಸೀದಾ ಹೋಗಿ ಈ ಥರ ಗೂಗಲ್ ಮ್ಯಾಪ್ ಓಪನ್ ಮಾಡ್ಕೊಬೋದು ನಾವು. 2 ಕಿಲೋಮೀಟ್ರ್ ಹೋಗಿ ಬರ್ಬೇಕು. ಈಗ ಫಸ್ಟ್ ಆರ್ಡ್ರದ ಇಲ್ಲಿಂದ ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು ಅರ್ಧ ಗಂಟೆ ಮೇಲೆ ಆಗುತ್ತೆ ಅದಕ್ಕೆ ಹೋಗಿ ಬರೋಕೆ. ಯಾಕಂದ್ರೆ ಖಾಲಿ ಇಲ್ಲಿಂದ ಹೋಗ್ತಾ ಆರಾಮ್ ಹೋಗ್ಬೋದು. ಖರೆ ಬರುವಾಗ ಯಾಕಂದ್ರೆ ಆರ್ಡರ್ಸ್ ಇರೋಂಗಿಲ್ಲ, ಏನಿರೋಂಗಿಲ್ಲ. ರಿಟರ್ನ್ ಸಿಟಿಗೆ ಬರೋಕೆ ಒಂದು 8 ಕಿಲೋಮೀಟ್ರ್ ಬೇಕು. ರಿಟರ್ನ್ ಸಿಟಿಯಿಂದ ಮತ್ತು ಇಲ್ಲಿ ಹೋಟೆಲ್ಗೆ ಹೋಗ್ತಾರೆ ಬರೋಕೆ ಒಂದು 4 ಕಿಲೋಮೀಟ್ರ್ ಅಂದ್ರೆ 12 ಕಿಲೋಮೀಟ್ರ್ ರಿಟರ್ನ್ ಬರ್ಬೇಕು ಖಾಲಿ. ಸೊ ಅದಕ್ಕೆ ಅಂತ ಹೇಳಿ ಟೈಮ್ ಹೋಗಿಬಿಡ್ತೈತಿ. ಇನ್ನು ಈಗ ಜಸ್ಟ್ 12 ಆಗೈತಿ. ಇನ್ನು ಮುಂದೆ ಸಾಯಂಕಾಲ ಈಗ 12ರಿಂದ ಅಂದ್ರೆ ನಾನು ಅಡ್ವಾನ್ಸ್ ಚಾಲೂ ಮಾಡಿದ್ದೀನಿ 11ವರೆಗೇನು. ಯಾಕಂದ್ರೆ ಟಾರ್ಗೆಟ್ ಜಲ್ದಿ ಆಗೋದಿಲ್ಲ ಅಂಥೇಳಿ. ಸೊ ಇವತ್ತು ಡೇ ಫುಲ್ ಮಾಡಿ ಎಷ್ಟಾಗತ್ತೆ ಅಂತೇಳಿ ಇವತ್ತು ಅರ್ನಿಂಗ್ ತೋರಿಸ್ಕೊಡ್ತೀನಿ ನಿಮಗೆ. ಏನಾಕೈತಿ, ಒಮ್ಮೊಮ್ಮೆ ಆರ್ಡರ್ಸ್ ಹೆವಿ ಇರ್ತಾವೆ, ಫಾಸ್ಟ್ ಜಲ್ದಿ ಟಾರ್ಗೆಟ್ ರೀಚ್ ಆಕೈತಿ. ಒಮ್ಮೊಮ್ಮೆ ಸ್ಲೋ ಇತ್ತಂದ್ರೆ ಏನು ಅಷ್ಟೊಂದು ಆಗೋದಿಲ್ಲ. ಬೆಟ್ರ್ ಐತಿ. ಯಾಕಂದ್ರೆ ಮಾರ್ಕೆಟಿಂಗ್ ಇದ್ದಂಗಿದೆ, ಯಾವಾಗ ಆರ್ಡರ್ ಜಾಸ್ತಿ ಆಗ್ತಾವೆ ಯಾವಾಗ ಕಡಿಮೆ ಆಗ್ತಾವೆ ಹೇಳಕ್ಕೆ ಬರೋಂಗಿಲ್ಲ. ಡಿಪೆಂಡ್ಸ್ ಆನ್ ಕಸ್ಟಮರ್ ಮೇಲೆ. ಆದರೂ ಸಂಡೇ ಸ್ವಲ್ಪ ಹೆವಿ ಆರ್ಡರ್ಸ್ ಇರ್ತಾವೆ, ಜಾಸ್ತಿ ಇರ್ತಾವೆ. ಎಲ್ಲರೂ ಸೂಟಿ ಮಾಡ್ಕೊಂಡು ಇವತ್ತು ಮನ್ಯಾಗ ಇರ್ತಾರಲ್ಲ, ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ದೂರ ಐತದೆ, ಭಾಳ ದೂರ ಇಲ್ಲ. ಲೊಕೇಶನ್ ಕಸ್ಟಮರ್ದು ಎಲ್ಲಿಗೆ ಐತೆ ನೋಡಂತೈತಿ ಸ್ವಲ್ಪ ತೋರ್ಸೈತಿ ಮ್ಯಾಪ್ ಒಳಗೆ. ಇದೆಲ್ಲ ಇಂದಾಗ ಮುಂದೆ ಹೋಗಿ ಲೆಫ್ಟ್ ತೊಗೋಬೇಕು. ಎಷ್ಟು ಸ್ವಲ್ಪ ಮುಂಚಿತವಾಗಿ ಕಸ್ಟಮರಿಗೆ ಕಾಲ್ ಮಾಡ್ಕೊಂಡ್ಬಿಡೋದು. ಯಾಕಂದ್ರೆ ಸ್ವಲ್ಪ ಬಿಜಿ ಇದ್ರೆ ಜಲ್ದಿ ಅಟೆಂಡ್ ಮಾಡೋದಿಲ್ಲ ಕಾಲ್ ಅವರು. ಕಾಲ್ ಯಾವ ರೀತಿ ಮಾಡಬೇಕಂತೇಳಿ ಅಪ್ಲಿಕೇಶನ್ದಾಗ ಅಂದಾಗ ಈ ರೀತಿ ಆಗಿರುತ್ತೆ. ಇಲ್ಲಿ ಕಾಲ್ ಅಂತ ಬರುತ್ತೆ. ಕಾಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವ್ರಿಗೆ ಯೂಸ್ ಮಾಡ್ಬೋದು. ಸೀದಾ ಫೋನ್ ಕನೆಕ್ಟ್ ಆಗ್ತೈತಿ. ಈಗ ಸರ್ ನಮಸ್ತೆ ರೀ. ಸ್ವಿಗ್ಗಿಂತ್ರ ಪಾರ್ಸಲ್ ತೊಗೊಂಡ್ಬಂದಿದ್ದೀರಿ. ನಿಮ್ಮದು ಇಲ್ಲಿ ಲೊಕೇಶನ್ದಾಗ ಬಂದಿದ್ದೀರಿ ಪಾರ್ಸಲ್ ತೊಗೊಂಡು. 11th क्रॉस में लेफ्ट साइड पे ना सर ये? हाँ, अंदर गली में आया हूँ तो कुछ. ओके ओके सर, ओके. ಥ್ಯಾಂಕ್ ಯು ಸರ್. ಎಲ್ಲ ರೇಟಿಂಗ್ ಇದೆ ಸರ್. ಟೋಟಲ್ ನಂಗೆ 84 ರೂಪಾಯಿ ತೋರಿಸಿದ್ದು ಅವಾಗ. ಇವಾಗ ಬಂದುಬಿಟ್ಟು ಏನು ಕಾಣಿಸ್ತಾ ಇಲ್ಲ ಸರಿ. ಬಂದ್ಬಿಟ್ಟು ಎಷ್ಟು ಕೊಡ್ತಾನೆ ನೋಡೋಣ. ಸ್ವಲ್ಪ ಅಮೌಂಟ್ ಇದೆ. ಡೆಲಿವರಿ ಕಂಪ್ಲೀಟ್ 84 ರೂಪಾಯಿ ಕೊಟ್ಟಿದ್ದಾನೆ. ಇವಾಗ ಟೋಟಲ್ 14 ಕಿಲೋಮೀಟ್ರ್ ಬಂದಿದ್ದೀನಿ ಟ್ರಾವೆಲ್ ಮಾಡ್ಕೊಂಡು. 15-16 ಕಿಲೋಮೀಟ್ರ್ ಟ್ರಾವೆಲ್ ಐತಿ ನೋಡಿರಿ. ನೆಕ್ಸ್ಟ್ ನೋಡ್ರಿ ಹೋಗೋಣ.
ಟೈಮ್ ಭಾಳ ಆಯಿತು, 1 ಗಂಟೆ ಆಯಿತು, ಇನ್ನೂ ಒಂದು ಆರ್ಡ್ರ್ ಇಲ್ಲ. ಸರ್ಚಿಂಗ್ದಾಗೆ ಇದೆ, ಯಾವಾಗ ಬರುತ್ತೆ ನೋಡ್ಬೇಕು. ಆರ್ಡ್ರು ಒಂದೇ ಆರ್ಡ್ರ್ ಆಗಿದೆ ಇವಾಗ. ಕ್ಯಾನ್ಸಲ್ ಆಯ್ತಾ. ಈಗ ನೆಕ್ಸ್ಟ್ ಆರ್ಡ್ರ್ ಮತ್ತೆ ಬಂತು 30 ರೂಪಾಯಿದ. ಇದು ಇಲ್ಲಿಂದಲೇ ಐತಿ, ಏನು ಭಾಳ ದೂರ ಇಲ್ಲ. ಇದು ಜಸ್ಟ್ 1.2 ಕಿಲೋಮೀಟರ್ ಅಷ್ಟು ಐತಿ. ಇದು ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಐತಿ, ಇಲ್ಲೇ ಬಾಜುಕ್ ಐತಿ. ಕನ್ಫರ್ಮ್ ಮಾಡಿ ಆರ್ಡ್ರ್ ಪಿಕ್ ಮಾಡ್ಕೊಂಡ್ಬಿಟ್ಟು ಕನ್ಫರ್ಮ್ ಆಯ್ತು. ಆರ್ಡ್ರ್ ಇಲ್ಲೇ ಬಾಜುಕ್ ಐತಿ, ರಿಚ್ ಹೊಡೆದು ತೊಗೊಂಡದು ಐತಿ. ಇವಾಗ ಇದು ಸೆಲ್ಫಿ ಕೇಳತೈತಿ. ನಾನು ಸ್ವಲ್ಪ ಸೆಲ್ಫಿ ಅಪ್ಡೇಟ್ ಮಾಡ್ಕೋತೀನಿ ಪೈಲ. ಹೆಲ್ಮೆಟ್ ಬೇರೆ ತೆಗಿಬೇಕು. ಇದನ್ನು ಐಸ್ ಕ್ರೀಮಾ ಇಲ್ಲಿಂದ ಆರ್ಡ್ರ್ ಬಂದೈತಿ. ಹಾಂ, ಆಮೇಲೆ ಈಗ ಜಸ್ಟ್ ಒಳಗೆ ಹೋಗ್ಬೇಕೀಗ. ಸರ್ ಮೇಡಮ್ ಆರ್ಡ್ರ್ ಇದೆಕು 6524. ಥ್ಯಾಂಕ್ ಯು ಮ್ಯಾಮ್. ಕಸ್ಟಮರ್ ಲೊಕೇಶನ್ದಾಗ ಕಸ್ಟಮರಿಗೆ ಬಂದುಬಿಟ್ಟು ಕಾಲ್ ಮಾಡಬೇಕಾ? ಕಾಲ್ ಮಾಡಬೇಕು. ಇನ್ನೂ ಎಷ್ಟು ದೂರ ಐತಿ ಅವ್ರದ್ದು? ನನಗೆ 20 30 ಮೀಟ್ರ್ ಅಷ್ಟು ಹೋಯ್ತಾ. ಜಸ್ಟ್ ಕಾಲ್ ಮಾಡಬೇಕು ಇವ್ರಿಗೆ. हेलो, हाँ भैया आ गए क्या? हाँ सर नमस्ते जी. पार्सल लेके आया था जी स्विगी से आपका. हाँ आता हूँ भैया 2 मिनट. हाँ सर, ये ना लेफ्ट साइड पे इधर ये कुनसा अपोलो फार्मेसी के बाद में लेफ्ट लेना है ना सर? इधर लेफ्ट में अपोलो फार्मेसी से 2-3 घर आगे है भैया, आप आ जाओ. सीधा सीधा लाइन पे है क्या वो? हाँ सीधा वो बासवेसरा बैंक है ना? हाँ हाँ, बैंक के पास. हाँ आया हूँ, देखो जी सर इधर. बैंक से पहले वाला घर है. हाँ, काशीनाथ करके ना सर? हाँ बस वही. ओके सर. आप ही क्या ना सर? नहीं सर, थैंक यू सर. थोड़ा रेटिंग दे दो सर. रेटिंग दे दो सर बाद में. थैंक यू सर. ಕಸ್ಟಮರಿಗೆ ಆರ್ಡ್ರ್ ಕೊಟ್ಟಾಯ್ತು. ಈಗ ಡೆಲಿವರಿ ಕಂಪ್ಲೀಟ್ ಮಾಡಿ ಸರ್ಚ್ ಬಾರ್ ಬರ್ತೈತಿ. ಈಗ ಜೂನ್ದಾಗ ನಿಲ್ಬೇಕು. ಸರ್ಚಿಂಗ್ ಫಾರ್ ಆರ್ಡ್ರ್ ಅಂತ ಬರೈತಿ. ಈಗ ಜಸ್ಟ್ 2 ಆರ್ಡ್ರ್ ಅದು ಖರೆ 3 ಆರ್ಡ್ರ್ ತೋರ್ಸತ್ತವ. ಯಾಕಂದ್ರೆ ಒಂದು ಕ್ಯಾನ್ಸಲ್ ಆಗಿದ್ದು ಕೂಡ ಅಕೌಂಟಾಗ ಐತಿ. ಇದೇನಾಯ್ತು ಸಡನ್ಲಿ ಪಿಕ್ ಮಾಡೋಕೆ ಹೋಗೋಷ್ಟರಲ್ಲಿ ನಾನು ಅದು ಕ್ಯಾನ್ಸಲ್ ಆಗಿಬಿಟ್ಟು ಪೈಲ ಆರ್ಡ್ರ್ ಇಲ್ಲ ಇದ್ದು ನೋಡಿ, ಅದು ಕ್ಯಾನ್ಸಲ್ ಆಗಿದ್ದೆ. ನೆಕ್ಸ್ಟ್ 2 ಆರ್ಡ್ರದ್ದು ಇನ್ನು 3ನೇ ಆರ್ಡ್ರಿಗೆ ಕಾಯ್ಬೇಕೀಗ. ಇದು ಮ್ಯಾಪ್ ತೋರಿಸ್ತೈತಿ ಹಿಂಗೆ ಹೈ ಡಿಮ್ಯಾಂಡ್ ಏರಿಯಾ ಅಂಥೇಳಿ. ಅಂದ್ರೆ ಆಲ್ಮೋಸ್ಟ್ ಯಾವ ಹೋಟೆಲ್ದಾಗ ಜಾಸ್ತಿ ಆರ್ಡ್ರ್ ಇರ್ತಾವಲ್ಲ ಅದು ಡಿಸ್ಪ್ಲೇ ಆಕೈತಿ ಇದ್ರಾಗ. ಇದನ್ನು ಟ್ರ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕು ನಾವೀಗ. ನೋಡ್ರಿ ಅವನ ಲೊಕೇಶನ್ದಾಗ ಜಾಸ್ತಿ ಆರ್ಡ್ರ್ ಎಲ್ಲಿ ಇರ್ತಾವೆ ಅಲ್ಲಿ ಹೋಗೋಣ. A few moments later. ಒಂದು ಆರ್ಡ್ರ್ ಬಿಟ್ಟು ಇದು 30 ರೂಪಾಯಿ ಐತಿ. ಅಂದ್ರೆ 10 ರೂಪಾಯಿ ಎಕ್ಸ್ಟ್ರಾ ಸಂಡೇ ಅದ ಸರ್ಜ. ಇಲ್ಲಿಂದಲೇ ಕೊಡ್ದೈತಿ ಇದನ್ನು. ಇದು ಎಲ್ಲಿಂದ ಬಂತಂದ್ರೆ ಟೋಟಲ್ ನಿಸರ್ಗ ಪಿಕಪ್ ಮಾಡ್ಕೋಬೇಕು. ಇದು ಯಾವ ರೀತಿ ಹೋಗ್ಬೇಕಂತ ಮ್ಯಾಪ್ ಈ ರೀತಿ ತೋರಿಸ್ತೈತಿ. ಅಲ್ಲಿ ಪಿಕಪ್ ಮಾಡ್ಕೊಂಡು ಇಲ್ಲಿ ಬಂದು ಡೆಲಿವರಿ ಕೊಡಬೇಕು ಇವಾಗ. ಇದು ಆ್ಯಕ್ಚುಲಿ ಸಂಡೇ ದಿನ ಅಂತ ಹೇಳಿ ಫುಲ್ ಟೈಮ್ ಮಾಡ್ಬೇಕಂತ ಬಂದಿದ್ದೀನಿ. ಯಾಕಂದರೆ ರೆಗ್ಯುಲರ್ ನಾ ಬರೋದು ಪಾರ್ಟ್ ಟೈಮ್. ನಾ ಡೈಲಿ ನಂದು ಐ ಡಿ ಇರೋದೇ ಪಾರ್ಟ್ ಟೈಮಲ್ಲಿ. ಯಾಕಂದರೆ ಸಂಡೇ ನಾ ಖಾಲಿ ಇರ್ತೀನಿ ಅಂತಲೇ. ಅಂದ್ರೆ ನನಗೇನು ಕೆಲಸ ಇರೋಂಗಿಲ್ಲ ಬೇರೆ ಸಂಡೇ ದಿನ. ಅದ್ರ ಸಲುವಾಗಿ ಅಂಥೇಳಿ ಫುಲ್ ಡೇ ಮಾಡಕ್ಕೆ ಬರ್ತೀನಿ ನಾ ಸಂಡೇ ಅಷ್ಟೇ. ಸೊ ಆ ಸಂಡೇ ಒಳಗೆ 10 ರೂಪಾಯಿ ಎಕ್ಸ್ಟ್ರಾ ಅಂತ ಕೊಡ್ತಾರೆ ಪರ್ ಆರ್ಡ್ರಿಗೆ.
ಅದು ಬಂದುಬಿಟ್ಟು 12ರಿಂದ ಸಾಯಂಕಾಲ 4 ಗಂಟೆವರೆಗೂ ಅಷ್ಟು ಆ್ಯಕ್ಟಿವ್ ಆಗಿ ಮಾಡಿರ್ತಾರೆ ಅದನ್ನು. ಅದಾದ ನಂತರ ಏನು 4 ಗಂಟೆ ಮುಂದೆ 7 ಗಂಟೆ ತನಕ ಏನು ಆರ್ಡ್ರಸ್ ಬೀಳ್ತಾವಲ್ಲ ಅದಕ್ಕೆಲ್ಲ ಸರ್ಜ್ ಅಂತ ಇರೋಂಗಿಲ್ಲ. ಆಮೇಲೆ ಸೀದಾ 7 ಗಂಟೆಗೆ ಸ್ಟಾರ್ಟ್ ಆಗಿ ಆಮೇಲೆ ರಾತ್ರಿ 12 ಗಂಟೆ ತನಕ ಸರ್ಜ್ ಇರ್ತೈತಿ. 10 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರಿಗೆ. ಸೊ ಸಂಡೇ ಅಷ್ಟೇ ಸ್ಪೆಷಲಾಗಿರುತ್ತೆ ಅದು. ಉಳ್ಕಿದ ದಿವಸ ಹೋದೆಲ್ಲ ಕೊಡೋಂಗಿಲ್ಲ. ಇಲ್ಲೇ ರೈಟ್ ಸೈಡಿಗೆ ನಮ್ಮ ಹೋಟೆಲ್ ಬಂತ ನಿಸರ್ಗ ಅಂತೇಳಿ. ಬೇರೆ ಸ್ವಲ್ಪ ಲೆಫ್ಟ್ ರೈಟ್ ಸೈಡಿಗೆ ಹೋಗಿ ಲೇಡೀಸ್ ಗಾಡಿ ಬಂತು, ರೆಡಿ ಐತಿಲ್ಲ ನಾನು ಚೆಕ್ ಮಾಡಿಲ್ಲ. ಇದು ಹೋಟೆಲ್ ನಿಸರ್ಗ ಅಂತೇಳಿ. ರೆಡಿ ಆಗೈತಿ ಬಂದು ಕೊಳ್ಳೋಣ. ಒಂದು ಆರ್ಡ್ರ್ 6083 ಎಸ್ ರೆಡಿ ಐತಿ. ನೆಕ್ಸ್ಟ್ ಪಿಕಪ್ ಮಾಡ್ಕೊಂಡು ಡೆಲಿವರಿಗಂತ ಹೋಗೋದು. ಸಾರಿ, ಕಸ್ಟಮರ್ ಪೇಪರ್ ಪ್ಲೇಟ್ ಒಂದು ಕೇಳಿದ್ರೆ ಅದನ್ನೊಂದು ಮರ್ಬಿಟ್ರಿ. ಸರ್ ಪೇಪರ್ ಪ್ಲೇಟ್ ಇದೆ ಇದ್ರ ಮೇಲೆ. ಪೇಪರ್ ಪ್ಲೇಟ್ ಬೇಕಾಗಿದ್ದರೆ ಕಸ್ಟಮರ್ ಹೇಳಿದ್ರು. पेपर प्लेट बेकरी में क्या रखते हैं? पेपर प्लेट कितना? हाँ कितना? ये 2 पीस दो बोले. 2 पीस. हाँ ಪೇಪರ್ ಪ್ಲೇಟ್ ತೊಗೊಳೋದು ಮರ್ತ್ಬಿಟ್ಟಿದ್ದೀನಿ. ಅದರ ಕಸ್ಟಮರ್ ಕಾಲ್ ಮಾಡಿ ಹೇಳಿದ್ರು ಪೇಪರ್ ಪ್ಲೇಟ್ ತೊಗೊಂಬ ಅಂಥೇಳಿ. ಸೊ ಅದ್ರ ಸಲುವಾಗಿ ಮತ್ತೆ ತಿರ್ಗಾ ಹಿಂದಕ್ಕೆ ಹೋಗಿ ಅದನ್ನು ಪೇಪರ್ ಪ್ಲೇಟ್ ತೊಗೊಂಡು ಹೋಗ್ತಾಯಿದ್ದೀನಿ. ಅದು ಆರ್ಡ್ರ್ ಬಂದುಬಿಟ್ಟು ಅಲ್ಲಿ ಕೊಡಬೇಕು. ಇವತ್ತೇನೋ ಸರ್ಜ್ ಎಕ್ಸ್ಟ್ರಾ ಕೊಡತ್ತಾನು ಮತ್ತು ನಿಯರೆಸ್ಟ್ ಆರ್ಡ್ರ್ ಕೊಡತ್ತಾನ ಸುಗಿದಾವ. ಹಂಗಿದ್ರೆ ಚಲೋ, ಯಾಕಂದ್ರೆ ಜಾಸ್ತಿ ಪೆಟ್ರೋಲು ಸುಡಂಗಿಲ್ಲ, ಜಾಸ್ತಿ ಇನ್ಕಮ್ ಆಗ್ತೈತಿ ಮತ್ತು ಟೈಮು ಭಾಳ ಸೇವ್ ಆಗ್ತೈತಿ. ಯಾಕಂದ್ರೆ ಈಗ ಒಮ್ಮೆ ಏನು ಮಾಡ್ತಾನು 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಅಂತ ಹೇಳಿ ದೂರ ಆಗಿಬಿಡ್ತಾರೆ. ಕೊಟ್ಟು ಹೊಳ್ಳಿ ಬರ್ಬೇಕಂದ್ರೆ ಟೈಮ್ ಭಾಳ ಆಕೈತಿ. ಇದಾರ ಏನಾಕೈತಿ, ನಿಯರೆಸ್ಟ್ ಅಂದರೆ ಜೋನ್ ಒಳಗೆ ಆರ್ಡ್ರ್ ಕೊಡತ್ತಾರಲ್ಲ, ಅದು 2 ಕಿಲೋಮೀಟ್ರ್ ಮೇಲಂತೂ ಕೊಡತ್ತಿಲ್ಲ, 2 ಕಿಲೋಮೀಟ್ರ್ ಒಳಗೆ ಈಗ ಕೊಡತ್ತಾರ. ಸೊ ಅದ್ರಾಗ ಪ್ರಾಫಿಟ್ ಜಾಸ್ತಿ ಆಗ್ಬೋದು, ಉಳಿತೈತಿ ನಮ್ಗೆ, ಪೆಟ್ರೋಲ್ ಜಾಸ್ತಿ ಸುಡಂಗಿಲ್ಲ. ಈ ಥರ ಆರ್ಡ್ರ್ ಕೊಡ್ತಾನೆ ಇರ್ಬೇಕಂತ ಅಂದ್ಕೊಡ್ತೀನಿ. ಯಾಕಂದರೆ ಈಗ 10 ರೂಪಾಯಿ ಎಕ್ಸ್ಟ್ರಾ ಬೇರೆ ಇಲ್ಲ. ಎಷ್ಟು ಫಾಸ್ಟ್ ಆರ್ಡ್ರ್ ಡೆಲಿವರಿ ಕೊಡ್ತೀವಿ ಅಷ್ಟು ಫಾಸ್ಟ್ ನಮಗೆ ಆರ್ಡ್ರ್ ಮತ್ತೆ ಚೆನ್ನಾಗತ್ತೆ. ನೀವು ಇಲ್ಲಿ ಬಂದ ಕಸ್ಟಮರಿಗೆ ಸ್ವಲ್ಪ ಕಾಲ್ ಮಾಡ್ಕೊತೀನಿ, ಯಾಕಂದ್ರೆ ಬಂತು ಅವ್ರ ಲೊಕೇಶನು. ಇಲ್ಲಿ ಎಲ್ಲ ಸ್ಪಂದನ ಹಾಸ್ಪಿಟಲ್ ಅಂತ ಹಾಕಿದ್ರು ಅವರು. ಬಿಹಾಂಡ್ ಅಂತ ಹಾಕಿದ್ದಾರೆ, ಎಲ್ಲ ಇದು ಕೇಳಬೇಕು. ಹಿಂದುಗಡೆ ಹೋಗ್ಬೇಕೇನೋ, ಲೊಕೇಶನ್ ಆ ಸೈಡ್ ತೋರಿಸ್ತಾ ಇತ್ತು. ಕಾಲ ಪಿಕ್ ಮಾಡತ್ತಿಲ್ಲ ಕಸ್ಟಮರ. हेलो हाँ सर नमस्ते. स्विगी से पार्सल लेके आया था जी आपका, इधर लोकेशन पे आया था घर के पास. लोकेशन हम पा रहे हूँ बस इधर. ओहो ठीक है सर. ಅದ ಕ್ಯಾಮ್ರಾ ಇದನ್ನ ಲಾಗ್ ಮಾಡ್ತೀನಿ ನಾವು ಡೈಲಿ. ಓಕೆ ಥ್ಯಾಂಕ್ ಯು ಅಣ್ಣ. ಸ್ವಲ್ಪ ರೇಟಿಂಗ್ ಕೊಟ್ಬಿಡ್ರಿ ಏನಣ್ಣ. ಹಾಂ ಲಾಗ್ ಮಾಡ್ತೀನಿ ನಾನು ಸ್ವಿಗ್ಗಿದಾಗ ಮಾಡ್ಕೊತ. ನಮ್ದು ಪಿಕೇಶ್ ರೈಡರ್ ಅಂತ ಐತೆ. ಪಿಕೇಶ್ ರೈಡರ್ ಅಂತೇಳಿ. ಹಾಂ ಇದ್ರಾಗ ಈಗ ಆರ್ಡ್ರ್ ಹಾಕಿದ್ರಾಗ ಹೆಸರು ಇರ್ತಿತ್ತಲ್ಲ, ಅದು ಹೆಸರ ಒಂದು ರೈಡರ್ ಅಂತ ಐತೆ. ಥ್ಯಾಂಕ್ ಯು ಅಣ್ಣ, ರೇಟಿಂಗ್ ಕೊಟ್ಬಿಡ್ರಿ. ಕಸ್ಟಮರ್ ಈಗ ಆರ್ಡ್ರ್ ಕೊಟ್ಟಿದ್ದೈತೆ, ಇನ್ನು ಡೆಲಿವರಿ ಕಂಪ್ಲೀಟ್ ಹೊಡಿಬೇಕೀಗ. ಇಲ್ಲಿ ಕಂಪ್ಲೀಟ್ ಆಯ್ತು, 3 ಆರ್ಡ್ರ್ ಕಂಪ್ಲೀಟ್ ಆದವು. ಅರ್ನಿಂಗ್ ಎಷ್ಟು ಆಯ್ತು ಇವತ್ತಿಂದ? 144 ರೂಪಾಯಿ ಆಯ್ತು. 144. ಸರ್ಚಿಂಗ್ ಅಂತ ತೋರಿಸೈತಿ. ಇನ್ನು ಹೋಗಿ ಹೋಟೆಲ್ ನಿಯರೆಸ್ಟ್ ಕೊಂಡಿರ್ಬೇಕಂದ್ರೆ ಆರ್ಡ್ರ್ ಪಾಸ್ಟ್ ಬರ್ತೈತಿ.
ಒಂದು ಆರ್ಡ್ರ್ ಬಿದ್ದೈತಿ, ಫೇಸಸ್ಸು ವಾರ್ಪ್ಸ್ ಆ್ಯಂಡ್ ರೋಲ್ಸ್ ಅಂಥೇಳಿ. ಅಲ್ಲಿಂದ ಈಗ ಆಲ್ರೆಡಿ ಫುಡ್ಡು ರೆಡಿ ಐತಿ. ಇದನ್ನ ಹೋಗಿ ಪಿಕಪ್ ಮಾಡ್ಬೇಕು. ಅಲ್ಲಿ ಹೋಗಿ ರೀಚ್ ಹೊಡೆದು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತಿ, ಎಷ್ಟು ಒಂದು 500 ಮೀಟ್ರ್ ಅಷ್ಟು ಐತಿ ಅದು ನೋಡೋಕೆ. ನಮಗೇನಾರ ನಿಮ್ಗೆ ಫಸ್ಟ್ ಟೈಮ್ ನೀವು ಯೂಸ್ ಮಾಡಕತ್ರಿ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡ್ಬೇಕು, ಇಲ್ಲಿ ನೇವಿಗೇಷನ್ ಮ್ಯಾಪ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಯಾವ ಥರ ಹೋಗಬೇಕು, ಯಾವ ಥರ ರೀಚ್ ಆಗಬೇಕಂತೆಲ್ಲ ತೋರಿಸ್ತೈತಿ. ಇಲ್ಲಿ ಸದ್ಯಕ್ಕೆ ನಾ ಈ ಪಾಯಿಂಟ್ದಾಗ ಅದೀನಿ. ಇಲ್ಲಿಂದ ಹೋಗಿ ಮುಂದೆ ಹೋಗಿ ರೈಟ್ ತೊಗೊಂಡ ಸೀದಾ ಹೋಗಿ ಮತ್ತೆ ರೈಟ್ ತೊಗೊಂಡು ಇಲ್ಲಿ ಲೆಫ್ಟ್ ಸೈಡಿಗೆ ಮುಂದೆ ಹೋಟೆಲ್ ಹತ್ತೈತದ, ಅಲ್ಲಿ ಮಟ್ಟ ಮೂವ್ ಆಗೋಣ ಬರ್ರಿ. ಈಗ ಏನು ಈಜಿ ಐತಿ ಸ್ವಿಗ್ಗಿ ಆ್ಯಪ್ ಅಪ್ಲಿಕೇಶನ್ ಯೂಸ್ ಮಾಡೋಕೆ, ಅಂಥದ್ದೇನು ಇದಿಲ್ಲ. ಮತ್ತು ಇದು ಜಾಯ್ನ್ ಆಗೋಕ್ಕೇನು ಡಾಕ್ಯುಮೆಂಟ್ ಏನು ಜಾಸ್ತಿ ಏನು ಹತ್ತಂಗಿಲ್ಲ, ಏನು ಕ್ವಾಲಿಫಿಕೇಷನ್ ಏನು ಆಗಿರ್ಬೇಕಂತ ಏನಿಲ್ಲ. ಜಸ್ಟ್ ಅವ್ರದ್ದು ಕಲ್ತವ್ರು ನಡಿತೈತಿ ಅಂದರೆ ಓದಾಕೆ ಸ್ವಲ್ಪ ಆದ್ರೆ ಸಾಕು ಇದಕ್ಕೆ. ಯಾಕಂದ್ರೆ ಇದ್ರದ್ದು ಓದಾಕೆ ಬಂದವ್ರಿಗೆ ಅಂದ್ರೆ ಇದ್ರಾಗೇನು 10th ಎಜುಕೇಷನ್ ಅಥವಾ 12th ಡಿಗ್ರಿ ಏನು ಕೇಳಂಗಿಲ್ಲ. ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರಾಗಿ ಯಾರು ಬೇಕಾದರೂ ಜಾಯ್ನ್ ಆಗಿ ವರ್ಕ್ ಮಾಡ್ಬೋದು. ಚಲೋ ಐತಿ ಅರ್ನಿಂಗ. ಆನ್ ಬೇಸ್ ಅವ್ರ ಎಫರ್ಟ್ ಮೇಲೆ ಬೀಳುತ್ತೆ ಇದ್ರಾಗ ಅರ್ನಿಂಗ. ಫಿಕ್ಸ್ ಸ್ಯಾಲ್ರಿ ಅಂತ ಇರೋದಿಲ್ಲ ಇದ್ರಾಗ. ಆರ್ಡ್ರ್ ಅರ್ನಿಂಗ್ ಪರ್ ಆರ್ಡ್ರ್ ಅರ್ನಿಂಗ್ ಅಂತ ಹೇಳಿ ಕೊಡ್ತಾರೆ ಅವ್ರು. ಮಿನಿಮಮ್ 20 ರೂಪಾಯಿ ಕೊಡ್ತಾರೆ, ಮ್ಯಾಕ್ಸಿಮಮ್ 100 ರೂಪೀಸ್ ಬೀಳ್ತೈತಿ. ಚಲೋ ಐತಿ ಎಲ್ಲ ಯೂಸಸ್ ಮಾಡೋಕ್ಕೆ. ಅದ್ರಾಗಿಂತ ಇದು ಸ್ಟೂಡೆಂಟ್ಗಳಿಗೆ ಭಾಳ ಹೆಲ್ಪ್ ಆಗಿದೆ. ಯಾಕಂದ್ರೆ ಪಾರ್ಟ್ ಟೈಮ್ ಎಲ್ಲ ಆಲ್ಮೋಸ್ಟ್ ಅವರೇ ಮಾಡ್ತಾರಲ್ಲ, ಅವ್ರ ಪಾಕೆಟ್ ಮನಿಗಾಗಲಿ ಅಥವಾ ಮನ್ಯಾಗ ಖರ್ಚು ಜಾಸ್ತಿ ಆಕೈತಿ, ಮನೆಗಿನವ್ರಿಗೆ ಎಷ್ಟು ಕೇಳೋದ ಹಿಂಗೆ ಅಂದ್ಕೊಂಡಿರ್ತಾರೆ, ಅಂಥವ್ರಿಗೆ ಸ್ವಿಗ್ಗಿ ಬೆಟ್ರ್ ಆಪ್ಷನ್ಸ್ ಇದೆ. ಅದಕ್ರಾಗ ರಿಸ್ಟ್ರಿಕ್ಷನ್ ಇರೋಂಗಿಲ್ಲ. ಅಂದ್ರೆ ವೀಕ್ಲಿ 1 ಆಪ್ ತೊಗೋಬೋದ. ಆದರೂ ನಡಕ್ಕೆ ಲೀವ್ಗೆ ಎಕ್ಸಾಮ್ ಸಲುವಾಗಿ ಅಥವಾ ಅವ್ರಿಗೆ ಏನಾರ ಹೆಲ್ಪ್ ಏನಾರ ಹಂಗೆ ಎಮರ್ಜೆನ್ಸಿ ಇತ್ತಂದ್ರೆ ಸೀದಾ ಬಂದು ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಸ್ವಿಗ್ಗಿ ಹೆಂಗೆ ಐತೆ ಅಂತಂದ್ರೆ ಸ್ವಂತ ಓನರ್ ಇದ್ದಂಗೆ ಇದ್ರಾಗ ಯಾರೂ ಇರೋಂಗಿಲ್ಲ. ನಮಗೆ ಯಾವಾಗ ಅನುಕೂಲ ಆಕೈತೆ ಯಾವಾಗ ಲಾಗಿನ್ ಮಾಡಿ ಹೋಗಿತ್ತು ಅಂದಾಗ ನಾವು ಆಫ್ಲೈನ್ ಆಗ್ಬೋದು. ಖರೇನ ಆನ್ಲೈನ್ ಇದ್ರೆ ಕಂಪಲ್ಸರಿ ಆರ್ಡ್ರ್ ಹೊಡಿಬೇಕಾಕೈತಿ, ಇಲ್ಲ ಆಫ್ಲೈನ್ ಹೋಗೋದವ್ರೆ ಸೀದಾ ಬಂದು ಮಾಡ್ಕೊಂಡು ನಾವು ಹೋಗ್ಬೋದಾ. ಇಲ್ಲೇ ಬಂತು ಈಗ ಲೊಕೇಶನ್ ನಾನು ತೋರಿಸಿಲ್ಲ ನಿಮಗೆ ಈ ಥರ ಯೂಸ್ ಮಾಡ್ಬೇಕಂತ ಹೇಳಿ. ಅದು ಇಲ್ಲಿ ಬಂತು, ಇಲ್ಲಿ ಮ್ಯಾಪ್ ಇಲ್ಲಿ ಬಂದು ಕ್ಲೋಸ್ ಆಕೈತಿ. ಬಂತು ಈಗ ಪಾಯಿಂಟ್, ಇದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡೋದು. ಇದನ್ನು ಮ್ಯಾಪ್ ಅದು. ಇನ್ನು ನೆಕ್ಸ್ಟ್ ಸ್ವಿಗ್ಗಿ ಆ್ಯಪ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ರೀಚ್ ಬಂದೀವಿ ಅಂತ ಹೇಳಿ ರೀಚ್ ಮಾಡ್ಕೊಂಡ್ಬಿಡೋದು. ಇಲ್ಲಿ ಇದು ಫಸ್ಟ್ ಕ್ಲೋಸ್ ಆಗೋ ರೆಸ್ಟೋರೆಂಟ್ ಐತೆ ಅದು. ಯಾಕೋ ಕನ್ಫರ್ಮ್ ಆಗೋತ್ಲ ಇದು ರೀಚ್ ಆಗಿದೆ ಅಂಥೇಳಿ. ಈಗ ಅದು ಮಾಡಿ ಇದು ಪೂರ ಆರ್ಡ್ರ್ ಇರ್ತೈತಿ. ಇಲ್ಲಿ ಜಸ್ಟ್ ಬಂದು ನಾವು ಏನು ಮಾಡೋದು, ಇಲ್ಲಿ ಮಾರ್ಕ್ ಆಗಿತ್ತಲ್ಲ 4 ಡಿಜಿಟ್ 4355 ಅಂತೇಳಿ, ಅದನ್ನಷ್ಟು ಆರ್ಡ್ರ್ ರೆಡಿ ಹೇಳೋದು, ಅವ್ರು ಆರ್ಡ್ರ್ ಕೊಡ್ತಾರೆ. ಸರ್ ಆರ್ಡ್ರ್ ರೆಡಿ ಐತೆ ನೋಡಿರಿ ಸ್ವಿಗ್ಗಿದ 4355. ಅಣ್ಣ ರೆಡಿ ಐತೆ ನೋಡಿರಿ 4355. ಥ್ಯಾಂಕ್ ಯು ಬೈ. ಇಷ್ಟ ಇದ್ರಾಗ ಇಲ್ಲಿ ಬಂದುಬಿಟ್ಟು ಏನು ಇರ್ತೈತಿ, ಇಲ್ಲಿ ತೋರ್ಸತ್ತೀನಿ ನೋಡಿ. ಇದು ಆರ್ಡ್ರ್ ಐ ಡಿ 4355 ಇತ್ತು. ಇನ್ನು ಇದು OTP ಅಂತ ಇರ್ತೈತಿ, ಪಿನ್ 6184 ಅಂಥೇಳಿ. ಅದನ್ನು ಎಲ್ಲಿ ಅಪ್ಡೇಟ್ ಮಾಡ್ಬೇಕಂದ್ರೆ ಇಲ್ಲಿ ವೆರಿಫೈ ಆರ್ಡ್ರದಾಗ ಹೋಗಿ ಇಲ್ಲಿ ಪಿನ್ ಹೋಗ್ಬೇಕು 6184 5 ಹತ್ಕೊಂಡ್ಬಿಟ್ಟಿನ ಇಲ್ಲಿ 84 ಹಾಕೋದು, ವೆರಿಫೈ ಆಕೈತಿ. ಆಮೇಲೆ ಈಸಿಲಿ ಇದನ್ನು ಪಿಕಪ್ ಕಂಪ್ಲೀಟ್ ಆಗೈತೆ ಅಂತ ಹೇಳಿ ಮಾರ್ಕ್ ಮಾಡ್ಕೊಂಬಿಡೋದು. ನೆಕ್ಸ್ಟ್ ಎಲ್ಲಿ ಹೋಗಿ ಕಸ್ಟಮರಿಗೆ ಡೆಲಿವರಿ ಮಾಡೋದು ಅಂತೇಳಿ ಇಲ್ಲಿ ತೋರಿಸ್ತೈತಿ. ಸ್ವಿಗ್ಗಿ ಅಂದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ಸ್ವಿಗ್ಗಿ ಆ್ಯಪ್ನ ಹೋಗಿ ನೋಡ್ಕೊಂಡು ಹೋಗೋದು. ಯಾಕಂದರೆ ಇದ್ರಾಗ ಮ್ಯಾಪ್ ಐತಿ ಸ್ವಿಗ್ಗಿ ಆ್ಯಪ್ ಹೋಗು. ಇದನ್ನು ಏನಾರ ಗೊತ್ತಾಗೋದಿಲ್ಲ ಅಂತಂದ್ರೆ ಸೀದಾ ಗೂಗಲ್ ಮ್ಯಾಪಲ್ಲಿ ಇಲ್ಲಿ ಲಿಂಕ್ ಕೊಟ್ಟಿರ್ತಾರೆ, ಅದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ಅಲ್ಲೇ ಲೊಕೇಶನ್ ತೋರಿಸ್ತೈತಿ. ಫೈಂಡ್ ಆಗೈತಿ. ಇದು ಬಂತು ನೋಡಿ ಲೊಕೇಶನ್. ಇದು ಬಂದುಬಿಟ್ಟು 1 ಕಿಲೋಮೀಟ್ರ್ ಅಷ್ಟು ಲಾಸ್ಟ್ ಮೇಲೆ ಐತಿ. ಕಸ್ಟಮರ್ ಲೊಕೇಶನ್ ರೀಚ್ ಆಗೋದ. ಕಿಲೋಮೀಟ್ರ್ ಅಷ್ಟೇ ಟ್ರಾವೆಲ್ ಮಾಡಬೇಕೀಗ.
ಇಲ್ಲಿಂದ ಹೋಗಿ ಲೆಫ್ಟ್ ತೊಗೋಬೇಕಾ. ಟ್ರಾಫಿಕ್ ಒಂದು ಭಾಳ ಇರ್ತೈತಿ, ಸಿಕ್ಕಲ್ಲಿ ಸಿಗ್ನಲ್ಗಳು ಆಗಿಬಿಟ್ಟಾವ. ಅದ್ರ ಸಲಾಗಿ ಏನಾಕೈತಿ ಸ್ವಲ್ಪ ಟೈಮ್ ಭಾಳ ಹೋಗ್ತೈತಿ. ಅಂದ್ರೆ ಖುಲ್ಲಾ ರೋಡ್ ಐತಿ ಅಂದ್ರೆ ಜಲ್ದಿ ಹೋಗ್ಬೋದು ನಾವು. ಏನಾಕೈತಿ ಆಲ್ಮೋಸ್ಟ್ ಪುಣ್ಯಕ್ಕೆ ನಮ್ದು ಸಿಗ್ನಲ್ ಬಿಡ್ತು ನಾವು ಬರೋದಕ್ಕೆ. ಚಲೋ ಆಗೈತೆ, ಫಾಸ್ಟ್ ಆಕೈತೆ ಆಡ್ರಿ. ಇನ್ನು ಫಾಸ್ಟ್ ಹೊಡಿಬೇಕು ಈಗ, ಯಾಕಂದ್ರೆ ಸರ್ಜ್ ಇನ್ನು ಆಫ್ ಆಕೈತಿ. 4 ಗಂಟೆ ಮಟ್ಟ ಅಷ್ಟೇ ಸರ್ಜ್ ಕೊಡ್ತಾರೆ ಇದ್ರಾಗ. 4 ಗಂಟೆ ಮುಂದೆ ಸರ್ಜ್ ಇರೋಂಗಿಲ್ಲ. ಸೊ ಅದ್ರೊಳಗೆ ಎಷ್ಟು ಬೇಗ ಆರ್ಡ್ರ್ಗಳು ಡೆಲಿವರಿ ಮಾಡಿ ಎಷ್ಟು ಬೇಗ ಪಾಸ್ ಮಾಡ್ತೀವಲ್ಲ ಅಷ್ಟು ನಮಗೆ ಅರ್ನಿಂಗ್ ಜಾಸ್ತಿ ಆಕೈತಿ ಇದ್ರಾಗ. ಮತ್ತು ರಾತ್ರಿ ಟಾರ್ಗೆಟಿಗೂ ಹೆಲ್ಪ್ ಆಕೈತಿ. ಇಲ್ಲಿ ಬಂದುಬಿಟ್ಟು ಇನ್ನು ಮುಂದೆ ಹೋಗಿ ಸೆಕೆಂಡ್ ರೈಟ್ ಲೆಫ್ಟ್ ತೊಗೋಬೇಕು ನಾವು. ಸಿಗ್ನಲ್ ಹೋಗ್ಬೋದು ನಾವು. ರೈಟ್ ಹೋಗೋರಿಗೆ ಅಷ್ಟೇ ಇಲ್ಲ, ಸೀದಾ ಹೋಗೋರಿಗೆ ಹೋಗ್ಬೋದು. ಇಲ್ಲೇ ಲೆಫ್ಟ್ ತೊಗೋಬೇಕೀಗ. ಇಲ್ಲೇ ಕಾರ್ನರ್ಗೆ ಹೋದ ತಕ್ಷಣ ಹೋಗ್ಬೇಕಾಗಿತ್ತು, ಯಾಕಂದ್ರೆ ಸಡನ್ ಗಾಡಿಗಳು ಬಂದಿದ್ದೇನು ಗೊತ್ತಾಗಲ್ಲ ನಿಂತ್ರೆ. ಇಲ್ಲಿ ಬಂದು ಕಸ್ಟಮರ್ ಲೊಕೇಶನ್ದಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಹೆಂಗೆ ಹೋಗೋದು ಅಂತೇಳಿ. ಸೀದಾ ಮ್ಯಾಪ್ ಏನೈತಿ ಎಕ್ಸಾಕ್ಟ್ ಏನು ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ, ಸೀದಾ ಎಕ್ಸಾಕ್ಟ್ ತೋರಿಸ್ತಿತ್ತು ಅದು ಎಲ್ಲಿ ಹೋಗೋದು. ಎಕ್ಸಾಕ್ಟ್ ಪಾಯಿಂಟ್ ಏನು ಹಾಕಿರ್ತಾರಲ್ಲ ಕಸ್ಟಮರ್ ಆರ್ಡ್ರ, ಅವ್ರ ಮನೆ ಮುಂದೆ ಹೋಗಿ ನಿಲ್ತಿದ್ವಿ. ಈಗ ಬಂದು ನಾವು ಕಸ್ಟಮರ್ ಲೊಕೇಶನ್ದಾಗ ಈಗ ಬಂದವ್ರಿಗೆ ಕಾಲ್ ಮಾಡಿ ತೊಗೊಳ್ತಾರೆ, ಆರ್ಡ್ರ್ ಕೊಟ್ಟರೆ ಮುಗೀತು. ಬಂದು ಈಗ ಲೊಕೇಶನ್ದಾಗ ಇನ್ನೇನು ಮಾಡ್ಬೇಕು, ರಿಚ್ ಅಂತ ಹೊಡಿಬೇಕು. ಅದು ಮೋಹಿತ್ ಅರ್ಗಾಡ್ ಅಂತ ಇದೆ. ಇದೇನೈತಿ ಲೆಫ್ಟ್ ಸೈಡಿಗೆ ಐತಿ ಬಿಲ್ಡಿಂಗ್ ಅದು. ಸೊ ಪ್ಲಾಟ್ ನಂಬರ್ 1 ಅಂತ ಐತಿ. ಕಾಲ್ ಮಾಡೋಣ ನೋಡಿ. ಮೇಲೆ ಐತೆ ಆರ್ಡ್ರ್ ಕೊಡೋದು. ಹಲೋ, ಇನ್ನೂ ರಿಸೀವ್ ಮಾಡಿಲ್ಲ ಅವರು. हेलो। हाँ मैडम नमस्ते, पार्सल लेके आया था थोड़ा बाहर ही। हाँ, आप ऊपर आए हैं क्या? हाँ मैम, ये ग्राउंड फ्लोर ही ना आपका फर्स्ट? आप साइड वाले शॉप्स के इधर चले गए, वो बेसमेंट से ऊपर आना पड़ेगा आपको। बेसमेंट से आना था मैम। ओके सॉरी मैम। हाँ, वो साइड वाला कमर्शियल है, उधर से नहीं आ सकते। ओके मैम, आ रहा हूँ, देखो जी ऊपर। हाँ मैं बाहर हूँ, बाहर। ನಾನು ಬೇಸ್ಮೆಂಟ್ ಇಂತ್ರ ಹೋಗ್ಬೇಕಿದ್ದ ನಾ ಸೀದಾ ಅಲ್ಲಿಂದ ಹೋಗ್ಬಿಟ್ನಿ. ಫಸ್ಟ್ ಫ್ಲೋರ್ ಹೋಗ್ಬೇಕೀಗ. ಗೇಟ್ ಗಿಟೆಲ್ಲ ಲಾಕ್ ಆಗಿರ್ತಾವ, ತಳ್ಕೊಂಡು ನಾವು ಹೋಗ್ಬೇಕು ಮೇಲೆ. थैंक यू मैम। थोड़ा रेटिंग दे दो मैडम। ಕಸ್ಟಮರ್ಗೆ ಆರ್ಡ್ರ್ ಕೊಟ್ಟಾತೀಗ, ಡೆಲಿವರಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಆರ್ಡ್ರಿಗೆ ವೇಟ್ ಮಾಡಬೇಕೀಗ. ಇಷ್ಟ ನೋಡಿ ಫ್ರೆಂಡ್ಸ್, ಇದ್ರಾಗೇನು ಜಾಸ್ತಿ ಹೆಚ್ಚಿನ ಕೆಲಸ ಇಲ್ಲ, ಸಿಂಪಲ್ ಐತಿ ವರ್ಕ್ ಮಾಡೋಕ್ಕಿದೆ. ಆತು ನಮ್ಮದು 174 ಅದು ಆತಂತ. ಟಾರ್ಗೆಟಿಗೆ ಎಷ್ಟು ಬೇಕಾ? 175 ಇನ್ಸೆಂಟಿವ್, 175 ಟಾರ್ಗೆಟ್ ಮಾಡ್ರೆ 75 ಇನ್ಸೆಂಟಿವ್ ಬರ್ತೈತಿ. ಇನ್ನೊಂದು ನಮಗೆ 30 ರೂಪೀಸ್ ಮಾಡ್ರೆ 175 ಇನ್ಸೆಂಟಿವ್ ಬರ್ತೈತಿ. ಆಮೇಲೆ 275 ನೆಕ್ಸ್ಟ್ ಟಾರ್ಗೆಟ. ಮೂರನೇ ಟಾರ್ಗೆಟ್ ಬಂದ್ಬಿಟ್ಟು 375 ಐತಿ, 375 ಇದನ್ನು ಮಾಡ್ರೆ 275 ಇನ್ಸೆಂಟಿವ್ ಬರ್ತೈತಿ. ನೆಕ್ಸ್ಟ್ ಐತಿ 575 ಮಾಡ್ರೆ 475 ಬರ್ತೈತಿ. ಆಮೇಲೆ 675 ಮಾಡ್ರೆ 600 ಇನ್ಸೆಂಟಿವ್. ಬರೀ ಜೋನ್ದಾಗ ಹೋಗಿ ಎಲ್ಲ ವೇಟ್ ಮಾಡಬೇಕಿನ್ನ ಸರ್ಜಿಂಗ್ ಫಾರ್ ಆರ್ಡರ್ ಅಂತ ಐತಿ. ಆರ್ಡ್ರ್ ಬಿತ್ತೀಗ KFC ಅಂದ್ರೆ KFC ರೆಸ್ಟೋರೆಂಟಿಗೆ ಬಂದೀನಿ ಈಗ. ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಜಾದವ್ನಗರಕ್ಕೆ ಹೋಗ್ಬೇಕಾ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರ ಐತಿ ಡಿಸ್ಟೆನ್ಸ್ ಅದ. ಲಾಸ್ಟ್ ಡ್ರಾಪ್ ಅದ.
ಸರ್ 6362 ಓಕೆನಾ. ಸಂಡೇ ಆದರೂ ಆಟೋ ಯಾಕೋ ಸ್ಲೋ ಅದಾವೆ ಈಗ ಪ್ರತಿ ಸಲ ರೆಗ್ಯುಲರಾಗಿ ಬರೋಂಗೆ ಸ್ಲೋ ಆಗಿದ್ದಾವೆ ಆಟ್ರ. ಅಂದ್ರೆ ರೈಡರ್ಸು ಭಾಳ ಆಗಿದ್ದಾರೆ ಈಗ ಬೆಳಗಾವಿನಾಗ. ಬೆಳಗಾವಿ ಒಳಗೆ ಏನಾಗ್ಯಾರ ಅಂದ್ರೆ ಎಲ್ಲ ಕಡೆಂತ್ರ ಹುಡುಗರು ಬಂದು ಇಲ್ಲಿಗೆ ಜಾಯ್ನ್ ಆಗಿಬಿಟ್ಟಾರ, ಪಾರ್ಟ್ ಟೈಮ್ ಫುಲ್ ಟೈಮ್ ಎಲ್ಲರೂ. ಸೊ ಮಂದಿ ಜಾಸ್ತಿ ಆಗಂತಲೇ ಎಲ್ಲ ಆಟೋಸ್ಗಳು ಸ್ಲೋಲಿ ಬೆಳತ್ತವಂದ್ರೆ ಇರುವಷ್ಟು ಆರ್ಡ್ರ್ ಏನೋ ಅದಾವೆ, ಮಂದಿ ಜಾಸ್ತಿ ಆಗಂತಲೇ ಕಡಿಮೆ ಆಗೋಗ್ಬಿಟ್ಟಾವೆ. ಅಂದ್ರೆ ಎಲ್ರಿಗೂ ಬೀಳ್ಬೇಕಲ್ಲ ಆರ್ಡ್ರ. ಮತ್ತು ಅಸಲಾಗಿ ಅರ್ಧ ಗಂಟೆ ಟೈಮ್ ತೊಗೊಳೈತಿ. ಇಷ್ಟೆಲ್ಲ ವೇಟ್ ಮಾಡಿ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಡೆಲಿವರಿ ಕೊಟ್ಟು ಆರ್ಡ್ರ್ಗಳು ಕಂಪ್ಲೀಟ್ ಜಲ್ದಿ ಮುಗಿಸ್ಬೇಕಾ. ಮುಗಿಸಂತಲೇ ಏನಾಕೈತಿ, ಟಾರ್ಗೆಟ್ ಜಲ್ದಿ ರೀಚ್ ಆಕೈತಿ. ಅಂದರೆ ಇನ್ಸೆಂಟಿವ್ ಅರ್ನ್ ಮಾಡ್ಬೋದು ನಾವು. ಏನಂತಂದ್ರೆ ಏನಾಕೈತಿ, ಪೆಟ್ರೋಲ್ ಎಲ್ಲ ಸುಡ್ತೈತಿ, ಅರ್ನಿಂಗ್ ಕಡಿಮೆ ಆತಂದ್ರೆ ಎಲ್ಲ ಲುಕ್ಸಾನ್ ಆಕೈತಿ. ಎಲ್ಲ ಖರ್ಚು ಗಿರ್ಚೆಲ್ಲ ದಾಟಾಕ್ಬೇಕು. ಇಲ್ಲಿ ಕಸ್ಟಮರ್ ಲೊಕೇಶನ್ ಈ ರೀತಿ ಒಂದು 10 ಕಿಲೋಮೀಟರ್ ಕಟ್ ಮಾಡಬೇಕೇನು. ಇದಕ್ಕೆ ಅಂದ್ರೆ ಬ್ಯಾಚ್ ಆರ್ಡ್ರ್ ಅಂದ್ರೆ ಮಲ್ಟಿ ಆರ್ಡ್ರ್ ಕೊಡ್ತಾನೆ. ಮಲ್ಟಿ ಆರ್ಡ್ರಿಗೆ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಮತ್ತು ಸರ್ವ್ 10 ರೂಪಾಯಿ ಎಕ್ಸ್ಟ್ರಾ. ಎಷ್ಟು ಮಲ್ಟಿ ಆರ್ಡ್ರ್ಗಳು ಬರ್ತಾವೆ ಅಷ್ಟು ನಮಗೆ ಹೆಲ್ಪ್ ಆಕೈತಿ. ಯಾಕಂದ್ರೆ ಜಲ್ದಿ ಟಾರ್ಗೆಟ್ ರೀಚ್ ಆಕೈತಿ. ಬರೀ ಇದನ್ನು 2 ಕಸ್ಟಮರ್ ಸೇಮ್ ಕಸ್ಟಮರ್ ಐತಿ, ಬೇರೆ ಬೇರೆ ಐತಿ. ಆಮೇಲೆ ಲೊಕೇಶನ್ ಒಂದೇ ಕಡೆ ಹತ್ರ ಐತಿ. ಹೋಗಿ ಪಿಕಪ್ ಮಾಡ್ಕೊಂಡು ಮುಂದೆ ನೋಡೋಂಬರ್ರಿ. ಇವತ್ತು ಸಂಡೇ ಗಾಡಿಗಳು ಇರೋದಿಲ್ಲ ಅಂದ್ಕೊಂಡಿದ್ದೆವು. ಬೆಳಗಿಂತ ಗಾಡಿಗಳು ಜಾಸ್ತಿ ಇರಾಕಿಲ್ಲ. ಸಡನ್ಲಿ ಟ್ರಾಫಿಕ್ ಹೆವಿ ಎಲ್ಲ ಗಾಡಿಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದವು ರೋಡ್ ಮೇಲೆ. ಟ್ರಾಫಿಕ್ ಫುಲ್ ಆಗತೈತಿ. ಅಂದರೆ ಹಿಂದಕ್ಕೊಂದು ಸಿಗ್ನಲ್ಗಳದೆಲ್ಲ ಫುಲ್ ಆಗತ್ತವೆ. ಈಗ
ಬಿಟ್ಟು ನೋಡಪ್ಪ ಫೈನಲ್ ಇಲ್ಲಿ ರೆಸ್ಟೋರೆಂಟ್ ನಿಯಾಜ್ ನೆಹರು ನಗರ್. ಇಲ್ಲಿಂದ ಪಿಕ್ ಮಾಡ್ಕೋಬೇಕೀಗ. ಪಿಕ್ ಮಾಡ್ಕೊಂಡು ಅಜಮ್ ನಗರ್ಗೆ ಹೋಗ್ಬೇಕು. ಇಲ್ಲಿಂದ ಎಷ್ಟು 3 ಕಿಲೋಮೀಟ್ರ್ ಆಯ್ತದ. ಅವ್ರಿಗೆ ಹೋಗಿ ಕೌಂಟ್ರದಾಗ ಚೆಕ್ ಮಾಡೋಣ. ಮಲ್ಟಿ ಅದಾವಲ್ಲಪ್ಪ ಇವ. ಯಾವಾಗ ಕೇಳ್ಬೇಕು, ಲೇಟ್ ಆಗ್ಬೋದು ನಾವು ಇಲ್ಲ. ಚೆಕ್ ಮಾಡೋಣ. 16 OTP ನಂಬರ್ OTP ಇಲ್ಲಿರ್ತದ. ಸೊ ಅದ್ರ ಸಲುವಾಗಿ OTP ಇಲ್ದಾಗ ಏನು ಮಾಡಿಬಿಡ್ರಿ ಅಂದ್ರೆ ನೀಡ್ ಹೆಲ್ಪ್ದಾಗ ಹೋಗಿ ಅದನ್ನು ಫೋಟೋ ಹೊಡೆದು ಹಾಕಿಬಿಡ್ಬೇಕು. ಕ್ಲಿಯರ್ ಆಗಿ ಫೋಟೋ ಹೊಡೆದು ಸಬ್ಮಿಟ್ ಮಾಡಿದ್ರೆ ಮುಗಿತದೆ. ಒಂದು ಕಂಪ್ಲೀಟ್ ಆದ. ಮತ್ತೊಂದು ಆರ್ಡ್ರ್ ಐತಪ್ಪ. ಇದು ಯಾವ್ದಾದ್ರು ಮಲ್ಟಿ ಇದೆಲ್ಲ ಪ್ರಾಬ್ಲಮ್. ಯಾವ್ದಾದ್ರು ನೀಡ್ ಆಗ್ಬೇಕಾ ಈ ಥರದಾರು OTP ಐತಿನ. ಇತ್ತದ್ದು ಹೊಸ OTP ಇಲ್ಲ. ಇದನ್ನು ಹಂಗೆ ಮ್ಯಾನ್ಯಲಿ ಅಪ್ಡೇಟ್ ಮಾಡೋದು. ಇದು ಹಿಂದೆ ಮುಂದೆ ಆದ್ರೂ ನಡೀತೈತೆ. ಯಾಕಂದ್ರೆ ಸೇಮ್ ಕಸ್ಟಮರ್ ಐತಿ. ಒಂದು ಕಸ್ಟಮರ್ ಆರ್ಡ್ರ್ ಮಾಡಿದ್ದಾನೆ, 2 ಆರ್ಡ್ರ್ ಇಂಥವೇನ್ರಿ ಇದ್ದಾಗ ಏನು ಇಶ್ಯೂ ಇಲ್ಲ. ಬೇರೆ ಥರ ಆರ್ಡ್ರೆ ಪ್ರಾಬ್ಲಮ್ ಆಗ್ಬೋದು ಅಷ್ಟೇ. ಡಿಮಾರ್ಟ್ ರೋಡ್ ಐತಿ. ಇಲ್ಲಿ ಹೆವಿ ಟ್ರಾಫಿಕ್ ಆಕೈತಿ. ಯಾಕಂದ್ರೆ ಯಾವಾಗೊಮ್ಮೆ ಲೂಸ್ ಫುಲ್ ಆಗಿತ್ತು ಓಕೆ. ಇಲ್ಲಂತಂದ್ರೆ ವೇಟ್ ಮಾಡಿ ಎಲ್ಲೇ ಒಂದು 15 ನಿಮಿಷ ಟೈಮ್ ವೇಸ್ಟ್ ಆಕೈತಿ. ನಾವು ಪುಣ್ಯಕ್ಕೆ ಇವಾಗ ಟ್ರಾಫಿಕ್ ಜಾಸ್ತಿ ಇಲ್ಲ, ಈಸಿಯಾಗಿ ಮೂವ್ ಆಗ್ಬೋದು. ಮುಂದೆ ಹೋಗ್ಬೇಕಾ ರೈಟ್ ಸೈಡಲ್ಲಿ ಐತಿ ಕಸ್ಟಮರ್ ಲೊಕೇಶನ್. ಎಲ್ಲ ಐತಪ್ಪ ಲೊಕೇಶನ್. आपका है सर पार्सल? ಡೆಲಿವರಿ ಅಪ್ಡೇಟ್ ಒಂದು ಮಾಡಿ ಹೋಗ್ಬೇಕಲ್ಲ. ಯಾವ್ದು ಆರ್ಡ್ರ್ ಕಂಪ್ಲೀಟ್ ಆಯ್ತು. ಕೊನೆಗೂ ಲಾಸ್ಟ್ ಟಾರ್ಗೆಟಿಗೆ ಒಂದು ಆರ್ಡ್ರ್ ಬೇಕಾಗಿತ್ತು. 47 ರೂಪಾಯಿ ಆರ್ಡ್ರ್ ಬಂತ. ಸಾಕು, ಇವತ್ತಿಗೆ ಟಾರ್ಗೆಟ್ ಆತ. ಅಂದ್ಕೊಂಡಿದ್ದಿಲ್ಲ 575 ಮಾಡಿ 475 ಇನ್ಸೆಂಟಿವ್ ರೀಚ್ ಮಾಡ್ಬೇಕಂತ ಹೇಳಿ ಈ ಆರ್ಡ್ರಲ್ಲೇ ಟಾರ್ಗೆಟ್ ಆತು. ಈಗ ಅದು ಕನ್ಫರ್ಮ್ ಮಾಡ್ಕೊಂಡು ಹೇಗೆ ಆದಿತ್ತು. ಎಲ್ಲಿಂದ ಐತಿ ಹೋಟೆಲ್ ರಾಮದೇವ್ ಮಿಥಿಲಾ ಬಾರ್ ನಿಂತ್ರ ಎಲ್ಲಿ ಹೋಗಿದೈತಪ್ಪ ಅದು ಆಟೋ ನಗರ್ ಮುಂದೆ ಕನ್ಬರ್ಗಿ ಹೋಗೋದು. ಅಯ್ಯೋ ಲಾಸ್ಟ್ ಆರ್ಡ್ರ್ ಭಾಳ ದೂರ ಕೊಟ್ಟಪ್ಪ ಇವ. ಇರಲಿ, ಇದು ಲಾಸ್ಟ್ ಆರ್ಡ್ರ್ ಐತಿ ಕೊಟ್ಟ. ನಿಮಗೂ ಟಯರ್ಡ್ ಆಗೈತಿ ಬೆಳಗಿಂತ್ರ ಕೆಲಸ ಮಾಡಿ. ಯಾಕಂದ್ರೆ 11 ಗಂಟೆಗೆ ಸ್ಟಾರ್ಟ್ ಮಾಡಿ ಈಗ ಬಂದುಬಿಟ್ಟು 11 ಆತಂದ್ರೆ 12 ತಾಸು ಡ್ಯೂಟಿ ಆಯ್ತು. ಈಗ ಸಾಕಿದಿಂದ ಆರ್ಡ್ರ್ ಕೊಟ್ಟು ಮನೆ ಕಡೆ ಹೋಗೋಣ. ಲಾಸ್ಟ್ ಆರ್ಡರ್ ಮಿಥಿಲಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹೆಸರು ಬಿದ್ದಿತ್ತು. सर 4481 सर फूड रेडी ಮಾಡ್ರಿ. ಫುಡ್ ರೆಡಿ ಮಾಡಿ. ಇವತ್ತು ಲಾಸ್ಟ್ ಎಂತ ಅಂದಾಗ ದೂರ ಆರ್ಡ್ರ್ ಕೊಟ್ಬಿಡ್ತಂತ. ಎಷ್ಟು ದೂರ ಐತೆ ನೋಡಿ ಇಲ್ಲಿಂದ. ಈಗ ಕಸ್ಟಮರ್ ಲೊಕೇಶನ್ ಬಂದೀನಿ. ಈಗ ಇಲ್ಲಿಂದ ಎಲ್ಲೋ ರೈಟ್ ಹೋಗೋದೈತಿ ಒಳಗೆ. ಇವಾಗ ಲೊಕೇಶನ್ ಪೂರಾ ಇದ್ರಾಗ ತೋರಿಸೈತ್ರಿ ರೀ. ಓಕೆ, ಥ್ಯಾಂಕ್ ಯು ಸರ್. ಇದನ್ನು ಯಾವ ಸೈಡಿಂದ ಹಿಂಗೆ ಹೋಗ್ಬೇಕೇನು ರೋಡಿಗೆ? ಹಾಂ ರೀ. ಹಾಂ, ಮೇನ್ ರೋಡ್ ಏನು ರೀ? ಹಾಂ ರೀ.
ಓಕೆ ಥ್ಯಾಂಕ್ ಯು ಸರ್. ರೇಟಿಂಗ್ ಕೊಟ್ಬಿಟ್ಟು ಸರ್. ಓಕೆ ಗುಡ್ ನೈಟ್ ಸರ್. ಒಟ್ಟು ಇದೊಂದು ಆರ್ಡ್ರ್ ಅಪ್ಡೇಟ್ ಮಾಡ್ಬೋದು. ಎಷ್ಟು ಅಕ್ಕಿ ಟರ್ನಿಂಗ್ ಕೊಟ್ಟು ನೋಡ್ಕೊಂಡು ನೋಡ್ಕೊಂಡು 47 ರೂಪಾಯಿ ಕೊಟ್ಟಾರ. ಇದಕ್ಕೆ 7 ರೂಪಾಯಿ ಟೋಟಲ್ ಎಷ್ಟಾಯ್ತು? 24 ಆರ್ಡ್ರ್ ಅದು ಇವತ್ತಿಂದ. 24 ಆರ್ಡ್ರ್ ಪ್ಲಸ್ ಎಷ್ಟು ಅರ್ನಿಂಗ್ ಆಗೈತಿ ಇವತ್ತಿಂದ? 803 ರೂಪಾಯಿ. 803 ರೂಪಾಯಿ ಪ್ಲಸ್ ಇನ್ಸೆಂಟಿವ್ 475 ಬರ್ತೈತಿ. ಮತ್ತು ಅದ್ರಾಗ ಪೆಟ್ರೋಲ್ ಇನ್ಸೆಂಟಿವ್ ಒಂದು ಹಾಕಿ ಒಂದು 513 ರೂಪಾಯಿನೂ ಬರ್ತೈತೆ. ಅದು ಅಂದರೆ ಎಲ್ಲ ಸೇರಿಸಿ ಒಂದು 1300 ರೂಪಾಯಿ ಆ ಟೋಟಲ್ ಇವತ್ತಿಂದ ಅರ್ನಿಂಗ್. ನೋಡಿ ಫ್ರೆಂಡ್ಸ್, ಈ ಸರ ಎಲ್ಲ ಐತಿ ಈ ಥರ ಫ್ಯೂಚರ್ಸ. ಮತ್ತು ಒಳ್ಳೆ ಇನ್ಕಮು ಆಕೈತಿ. ಸಂಡೇ ದಿನ ಫುಲ್ ಫಾಯ್ದ ಐತಿ, ಮಾಡ್ಬೋದೆಲ್ಲರೂ. ಇಷ್ಟು ಅರ್ನಿಂಗ್ ಜೊತೆಗೆ ಇವತ್ತಿನ ದಿವಸ ಮುಗೀತು ನಂದು. ಮತ್ತು ಸಿಗೋಣ ಮುಂದೆ ನೋಡಿದಾಗ. ಮತ್ತು ಫ್ರೆಂಡ್ಸ್, ಈ ವಿಡಿಯೋಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.